ಇನ್ನು ದಲಿತ ಸಿಎಂ ಕೈ ಪಾರ್ಟಿ, ಕೇಸರಿ ಪಾರ್ಟಿ, ತೆನೆ ಹೊತ್ತ ಪಾರ್ಟಿ, ಹೀಗೆ ರಾಜ್ಯದಲ್ಲಿರುವಂತಹ ಈ ಪಾರ್ಟಿಗಳ ಲೀಡರ್ಸ್ ಒಂದಲ್ಲ ಒಂದು ಹಂತದಲ್ಲಿ ಇದೇ ದಲಿತ ಸಿಎಂ ಕೂಗನ ಅಸ್ತ್ರ ಮಾಡ್ಕೊಳ್ತಾ ಬಂದಿದ್ದಾರೆ. ಈಗಲೂ ಅದೇ ಕಂಟಿನ್ಯೂ ಆಗ್ತಾ ಇದೆ ಕೂಡ. ಈಗ ಲೋಕಸಭಾ ಚುನಾವಣೆ ಬರ್ತಾ ಇರೋ ಕಾರಣಕ್ಕಾಗಿ ಮತಬುಟ್ಟಿ ತುಂಬಿಸುವ ಇದೇ ಅಸ್ತ್ರಕ್ಕೆ ಕಾಂಗ್ರೆಸ್ ಕೂಡ ಮೊರೆ ಹೋದಂತೆ ಕಂಡು ಬರ್ತಾ ಇದೆ. ಕಾಂಗ್ರೆಸ್ನಲ್ಲಿ ಮತ್ತೆ ಮತ್ತೆ ಮಾರ್ಧನಿಸುತ್ತಿದೆ ದಲಿತ ಸಿಎಂ ಕೂಗು. ಲೋಕ ಕದನಕ್ಕೆ ದಲಿತ ಮತಬುಟ್ಟಿಗೆ ಕೈ, ಒಳೇಟಿನ ಮರ್ಮ. ನಾವು ಒಗ್ಗಟ್ಟಾಗಿ ಓಟ್ ಕೊಟ್ಟು ನಮಗೆ ಮುಖ್ಯಮಂತ್ರಿ ಕೊಡಿ ಅಂತ ಕೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಅಂದ್ರೆ ಕಾರಣ ಯಾರು ಅಂದ್ರೆ ನಾವೇ. ಯಾಕೆಂದ್ರೆ we are not following our leader. I am not in policy making chair. Dr. Parmeshwar is not in policy making chair. Kharge is not in policy making chair. ಇದೊಂದು ಮಾತು, ಇದೇ ಮಾತು ಕರ್ನಾಟಕ ರಾಜಕೀಯ ಪಡಸಾಲೆಯಲ್ಲಿ ಭಾರಿ ಚರ್ಚೆ ಹುಟ್ಟುಹಾಕಿದೆ. ಲೋಕಸಭಾ ಹತ್ತಿರದಲ್ಲೇ ಇದೆ. ಎಸ್ಸಿ ಎಸ್ಟಿ ಸಮುದಾಯಗಳ ಮತಗಳನ್ನ ಕ್ರೋಢೀಕರಿಸೋಕಂತಾನೆ ಕಾಂಗ್ರೆಸ್ ಒಳಗೆ ರಣತಂತ್ರವನ್ನ ಹೆಣೆದಿರುವಂತಿದೆ. ಅದಕ್ಕಾಗಿ ಮೊನ್ನೆ ಸಚಿವ ಮಹದೇವಪ್ಪ ಅವರು ಕೊಟ್ಟಂತ ಹೇಳಿಕೆಗೆ ಈಗ ಸಿಎಂ ಸಿದ್ದರಾಮಯ್ಯ ಸಚಿವದ್ವಯರಾಗಿ ಕೆ ವೆಂಕಟೇಶ್ ಮತ್ತು ದರ್ಶನಾಪುರ ಧ್ವನಿಗೂಡಿಸಿದ್ದಾರೆ. ಅಂಬೇಡ್ಕರ್ ಏನ್ ಹೇಳಿದ್ರು ಅದನ್ನ ಮಹದೇವಪ್ಪ ಹೇಳಿದ್ದಾರೆ. ಯಾಕಂತಂದ್ರೆ ನಮ್ಮ ಕೈಯಲ್ಲಿ ಅಧಿಕಾರ ಇರಬೇಕು, ನಿರ್ಣಯ ಮಾಡ್ತಕ್ಕಂಥ ಅಂಬೇಡ್ಕರ್. ಸಂತೋಷ ಆಗಲಿ, ಸಮಯ ಬಂದಾಗ ಆಗಲಿ. ಅವರು ಈಗ ಮಾತಾಡೋರನ್ನ ಬಾಯಿ ಮುಚ್ಕೊಳಕ್ಕಾಗಲ್ಲ. ನಾವು ಏನೇ ಅದು ಯಾವುದೇ ಏನೇ ಆಗಬೇಕಾದ್ರೆ ಆ ಸಮಯ ಬರಬೇಕು, ಆ ಸಮಯದಲ್ಲಿ ಆಗಬೇಕು. ಸುಮ್ಮನೆ ಎಲ್ಲ ಸಂದರ್ಭದಲ್ಲಿ ನಾವು ಮಾತಾಡೋದು ಏನು ಉಪಯೋಗ ಆಗುತ್ತೆ? ಅದು ಏನೋ ಸಂದರ್ಭ ಇದೆ. ಈಗ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಕ್ಕಂಥ, ಏನಾರು ಹೊಸ ಸಿ ಎಂ ಮಾಡ್ತಕ್ಕಂಥ ಸಂದರ್ಭ ಏನಾರು ಇದ್ದರೆ ಆಗ ನಮ್ಮ ಅಭಿಪ್ರಾಯಗಳನ್ನ ಹೇಳೋದಕ್ಕೆ ಅದಕ್ಕೊಂದು ಬೆಲೆನೂ ಇರುತ್ತೆ. ತಪ್ಪೇನಾದ್ರೂ ಎಲ್ಲ ಪಾರ್ಟಿದಾಗ ಆಗ್ಬೇಕು, ಬರೀ ಕಾಂಗ್ರೆಸ್ದಾಗೆ BJP-ದಾಗ ಆಗ್ಬಿಡೋದು. ಅದ್ರಾಗೇನು ಆಮೇಲೆ ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ನಮ್ಮದು ಸಿದ್ಧಾಂತ ಇವತ್ತು ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ನಾವು ರಾಜಕೀಯವಾಗಿ ಮತ್ತು ಎಲ್ಲ ರೀತಿಯ ಶಕ್ತಿ ಕೊಡ್ತಕ್ಕಂಥ ಕೆಲಸ ಈ ಮೊದಲಿಂದ ಕೂಡ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬಂದಿದೆ. ಈ ಮೂವರ ಮಾತು ದಲಿತ ಸಿಎಂ ಕೂಗನ್ನ ಸಮರ್ಥಿಸ್ತಾ ಇದೆ. ಆದ್ರೆ ರಾಜಕೀಯದಲ್ಲಿ ಈ ಮಾತುಗಳನ್ನ ಬೇರೆಯದ್ದೇ ರೀತಿ ವ್ಯಾಖ್ಯಾನಿಸಲಾಗುತ್ತೆ. ಕಾಂಗ್ರೆಸ್ ಇದರ ಹಿಂದೆ ಬೇರೆಯದ್ದೇ ಲೆಕ್ಕಾಚಾರ ಹಾಕಿದೆ. ಮಹದೇವಪ್ಪ ಮಾತಿನ ಹಿಂದೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋದಕ್ಕೆ ಮಹಾ ಪ್ಲಾನ್ ಇದೆ. ಈಗ ಲೋಕಸಮರ ಇರೋದ್ರಿಂದ ಎಸ್ಸಿ ಎಸ್ಟಿ ಮೀಸಲು ಕ್ಷೇತ್ರಗಳ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ. ದಲಿತ ಮತಗಳನ್ನ ಕ್ರೋಢೀಕರಿಸಿದ್ರೆ ಈ ಬಾರಿ ಕಾಂಗ್ರೆಸ್ಗೆ ಲಾಭ ಆಗೋ ಲೆಕ್ಕಾಚಾರ ಇಟ್ಕೊಂಡೇ ಬಿಜೆಪಿ ಕಡೆ ವಾಲಿರುವ ಮತಗಳ ಬೇಟೆಗೆ ಈ ದಲಿತ ಸಿಎಂ ಅಸ್ತ್ರವನ್ನ ಪ್ರಯೋಗಿಸಲಾಗಿದೆ. ರಾಜ್ಯದಲ್ಲಿ ಎಸ್ಸಿ ಎಸ್ಟಿ ಸಮುದಾಯಗಳು 24% ಮತ ಬ್ಯಾಂಕ್ ಅನ್ನ ಹೊಂದಿವೆ. ದಲಿತ ಸಿಎಂ ಅಸ್ತ್ರದ ಮೂಲಕವೇ ಆ ಎಲ್ಲ ಮತಗಳನ್ನು ಒಗ್ಗೂಡಿಸೋದಕ್ಕೆ ಕಾಂಗ್ರೆಸ್ ರಣತಂತ್ರ ಹೆಣೆದಿದೆ. ಮೇಲ್ನೋಟಕ್ಕಿದು ಚುನಾವಣಾ ಅಸ್ತ್ರ, ಆದ್ರೆ ಅದಷ್ಟೇ ನಿಜವಲ್ಲ. ಕಾಂಗ್ರೆಸ್ನಲ್ಲಿ ಪದೇ ಪದೇ ಕೇಳಿ ಬರುವ ಅಧಿಕಾರ ಹಂಚಿಕೆ ಸೂತ್ರ ಒಂದು ವೇಳೆ ಜಾರಿಯಾದ್ರೆ ಇದೇ ದಲಿತ ಕಾರ್ಡ್ ಪ್ಲೇ ಮಾಡೋದು ಸಿದ್ದರಾಮಯ್ಯ ಬಣದ ತಂತ್ರ. ದಲಿತ ಟ್ರಂಪ್ ಕಾರ್ಡ್ ಪ್ಲೇ ಮಾಡುವ ಮೂಲಕವೇ ತಮ್ಮ ವಿರೋಧಿಗಳಿಗೆ ತಿರುಗೇಟು ನೀಡೋದಕ್ಕೆ ಸಿದ್ದರಾಮಯ್ಯ ಪ್ಲಾನ್ ಅನ್ನ ರೂಪಿಸಿದ್ದಾರೆ. ಅಲ್ಲದೆ ನಾಯಕತ್ವ ಬದಲಾವಣೆಗೆ ತಮ್ಮನ್ನು ಪರಿಗಣಿಸಬೇಕು ಅನ್ನೋ ಸಂದೇಶವನ್ನ ರವಾನಿಸುವ ಭಾಗವಾಗಿ ಮಹದೇವಪ್ಪ ದಲಿತ ಸಿಎಂ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಅಂತ ಹೇಳಲಾಗಿದೆ. ಈ ತಂತ್ರದ ಅಡಿ ಮಹದೇವಪ್ಪ ಮಾತಿಗೆ ಸಿಎಂ ಮತ್ತು ಇತರ ಸಚಿವರು ಧ್ವನಿಯಾಗ್ತಾ ಇದ್ದಾರೆ. ಅಲ್ಲದೆ ದಲಿತ ಸಿಎಂ ಅಸ್ತ್ರದ ನಡುವೆ ಸಂಸದ ಅನಂತಕುಮಾರ್ ಹೆಗಡೆ ಸಂವಿಧಾನ ಬದಲಾವಣೆಯ ಮಾತು ಕಾಂಗ್ರೆಸ್ಗೆ ಮತ್ತಷ್ಟು ಬಲ ತರೋ ಸಾಧ್ಯತೆ ಅಲ್ಲಗೆಳೆಯುವಂತಿಲ್ಲ. ಕಾಂಗ್ರೆಸ್ನ ಈ ಸ್ಟ್ರಾಟಜಿಗೆ ಮತ್ತಷ್ಟು ಬೂಸ್ಟ್ ಸಿಗುವ ಸಾಧ್ಯತೆಯೂ ಇದೆ. ರಾಜ್ಯ ಆಳುವ ಅರ್ಹತೆ ಮತ್ತು ಶಕ್ತಿ ಎರಡೂ ದಲಿತರಿಗಿದೆ. ಆದರೆ ರಾಜ್ಯದಲ್ಲಿ ಇದುವರೆಗೂ ಯಾವೊಂದು ಪಕ್ಷವೂ ದಲಿತರಿಗೆ ಅವಕಾಶ ಕಲ್ಪಿಸಿಲ್ಲ. ದಲಿತರು ಒಗ್ಗಟ್ಟಾದ್ರೆ ಅವರು ಅಂದ್ಕೊಂಡಿದ್ದನ್ನ ಸಾಧಿಸೋದಕ್ಕೆ ಸಾಧ್ಯ ಇದೆ. ಬ್ಯೂರೋ ರಿಪೋರ್ಟ್, TV9.